ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಬಾಂಬರ್ ಈಗ ಬಸ್ನಲ್ಲಿ ಸಂಚಾರ ಮಾಡಿದ್ದು ದೃಢ ಆಗಿದೆ. ಬಸ್ ನಂಬರ್ 500ರಲ್ಲಿ ಈ ಶಂಕಿತ ಉಗ್ರ ಏನಿದ್ದಾನೆ ಈತ ಟ್ರಾವೆಲ್ ಮಾಡಿದ್ದು ಈಗ ದೃಢ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಬಸ್ ಹಾಗೂ ಬಸ್ ಸ್ಟಾಪ್ ಸಿಸಿಟಿವಿಯನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಆರೋಪಿಯ ಡೆಸ್ಟಿನೇಷನ್ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಗ್ರಾಹಕನ ಸೋಗಿನಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿರುವಂತಹ ಆರೋಪಿ ಏನಿದೆ, ಈ ಕೃತ್ಯ ಮಾಡಿರುವಂತಹ ಆರೋಪಿಯ ಹುಡುಕಾಟದಲ್ಲಿ ಈಗ ಪೊಲೀಸರವರಿದ್ದಾರೆ. ಸೊ ಈತ ಬಸ್ನಲ್ಲಿ ಬಂದು ಆ ಹೋಟೆಲ್ಗೆ ಬಂದು ಈತ ಬಾಂಬ್ ಇಟ್ಟು ಹೋಗಿದ್ದಾನೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ವಿಚಾರವಾಗಿ ಶಂಕಿತ ಬಾಂಬರ್ ಬಸ್ನಲ್ಲಿ ಸಂಚಾರ ಮಾಡಿದ್ದು ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಬಸ್ ನಂಬರ್ 500ರಲ್ಲಿ ಈತ ಸಂಚಾರವನ್ನ ಮಾಡಿದ್ದಾನೆ. ಟ್ರಾವೆಲ್ ಹಿಸ್ಟ್ರಿ ಕೂಡ ಇದೆ. ಬಸ್ ಹಾಗೂ ಬಸ್ ಸ್ಟಾಪ್ ಸಿಸಿಟಿವಿಯ ದೃಶ್ಯಾವಳಿಯನ್ನು ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಯ ಡೆಸ್ಟಿನೇಷನ್ ಪತ್ತೆಗಾಗಿ ಪೊಲೀಸ್ನವರು ಈಗ ಮುಂದಾಗಿದ್ದಾರೆ. ಪೊಲೀಸರಿಗೆ ಈಗ ಬಸ್ ಸಿಸಿಟಿವಿಯನ್ನು BMTCಯ ಅಧಿಕಾರಿಗಳು ಕೂಡ ಅವರಿಗೆ ವಹಿಸಿದ್ದಾರೆ. ಬ್ರೂಕ್ಫೀಲ್ಡ್, ವೈಟ್ ಫೀಲ್ಡ್ ಜೊತೆಗೆ ITPL ಭಾಗದ ಸಿಸಿಟಿವಿಯನ್ನು ಪೊಲೀಸ್ನವರು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ಆಧಾರದ ಮೇಲೆ ಈಗ ಪೊಲೀಸರು ಪತ್ತೆಗೆ ಬಲೆ ಬೀಸಿದ್ದಾರೆ. ಸಿಸಿಟಿವಿ ದೃಶ್ಯ ಆಧಾರದ ಮೇಲೆ ಆರೋಪಿಯ ಡೆಸ್ಟಿನೇಷನ್ ಪತ್ತೆಗೆ ಪೊಲೀಸ್ನವರು ಈಗ ಮುಂದಾಗಿದ್ದಾರೆ. ನಿನ್ನೆ ಮೇಲ್ನೋಟಕ್ಕೆ ಅಂದರೆ ತಕ್ಷಣ ಆ ರೀತಿ ಘಟನೆ ಆಯ್ತಲ್ಲ, ಬ್ಲಾಸ್ಟ್ ಆದ ತಕ್ಷಣ ಏನೋ ಆಗಿರ್ಬೋದು, ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ ಗೊತ್ತಾಯಿತು. ತದನಂತರ ಹೋಟೆಲ್ MD ಕನ್ಫರ್ಮ್ ಮಾಡಿದ್ರು, ಅಲ್ಲ ಅದು ಹೊರಗಡೆಯಿಂದನೇ ಬ್ಲಾಸ್ಟ್ ಆಯಿತು ಅಂತೇಳಿ. ಏನೋ ಇದೆ ಅಂತ ಹೇಳಿದಾಗ ತಕ್ಷಣ ಅಲ್ಲಿ ಪೊಲೀಸ್ ಇಲಾಖೆ ಹೋಯಿತು, DGP, IGP ಎಲ್ಲರೂ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾದರು. ರಾಜಕೀಯ ನಾಯಕರು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ತನಿಖೆಗೆ ಎಲ್ಲ ರಾಜಕಾರಣವನ್ನು ಬಿಟ್ಟು ಎಲ್ಲರೂ ಕೂಡ ಈ ತನಿಖೆಗೆ ಸಹಕಾರ ನೀಡಬೇಕಾಗತ್ತೆ. ಸೊ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಏನು ಅಂತಂದರೆ, ಈತ ಬಸ್ನಲ್ಲಿ ಓಡಾಟವನ್ನು ಮಾಡ್ತಿದ್ದ, ಬಸ್ನಲ್ಲಿ ಓಡಾಟ ಮಾಡಿದ್ದಾನೆ, ಬಸ್ನಲ್ಲೇ ಬಂದು ಈತ ಬಾಂಬ್ ಇಟ್ಟು ಹೋಗಿದ್ದಾನೆ. ನೋಡಿ, ಈತ ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೋಗಿದ್ದಾನೆ. ಗ್ರಾಹಕನ ಸೋಗಿನಲ್ಲಿ ಬಂದಿರುವಂತಹ ಈ ಶಂಕಿತ ಉಗ್ರ ಏನಿದ್ದಾನೆ, ಈ ಒಂದು ಘಟನೆಯನ್ನು ನೋಡಿದಾಗ ಅಥವಾ ಈ ಒಂದು ಭೀಕರತೆಯನ್ನು ನೋಡಿದಾಗ ISIS ನಂಟಿರೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮಾಡಬೇಕಾಗ ಆತ ಎಲ್ಲೂ ಹೋಗಲ್ಲ, ಸಿಗ್ತಾನೆ. ಆದರೆ ಈ ಘಟನೆ ಆಯ್ತಲ್ಲ ಅನ್ನುವಂಥ ಒಂದು ಬೇಸರ ಅಷ್ಟೇ. ಎಲೆಕ್ಷನ್ ಟೈಮಲ್ಲಿ ಲೋಕಸಭಾ ಚುನಾವಣೆಗಾಗಿ ಭರ್ಜರಿಯಾಗಿ ತಯಾರಿಗಳು ನಡೀತಾ ಇವೆ. ಇದರ ಮಧ್ಯೆ ಈ ರೀತಿಯಾಗಿ ಉಗ್ರರ ಅಟ್ಟಹಾಸ ನಡೀತಾ ಇದೆಯಲ್ಲ ಬೆಂಗಳೂರಿನಲ್ಲಿ ಅನ್ನೋದು. ಸೊ ಈಗ ಶಂಕಿತ ಉಗ್ರ ಏನಿದ್ದಾನೆ, ಈ ಬಾಂಬರ್ ಏನಿದ್ದಾನೆ, ಬಸ್ನಲ್ಲಿ ಸಂಚಾರ ಮಾಡಿದ್ದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಕ್ಯಾಪ್ ಹಾಕೊಂಡು ಏನು ಓಡಾಟವನ್ನು ಮಾಡ್ತಿದ್ದಾನಲ್ಲ ಆತನೇ ಅನ್ನೋದು ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಆತನ ಹುಡುಕಾಟಕ್ಕಾಗಿ ಪೊಲೀಸ್ನವರೀಗ ಮುಂದಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.